ಟೋಯಿಂಗ್ ವಿರುದ್ಧ ಜನರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪೊಲೀಸರು ಬೇಕಾಬಿಟ್ಟಿಯಾಗಿ ವಾಹನ ಟೋಯಿಂಗ್ ಅನ್ನು ಮಾಡ್ತಾರೆ. ಠಾಣೆಗೆ ವಾಹನ ತೆಗೆದುಕೊಂಡು ಹೋದ ಮೇಲೆ ಹೊಸ ವರಸೆ ಬದಲಾಯಿಸ್ತಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಕ್ಕಳು ಅದು ಓಡಾಡೋದು ಕೂಡ ಆಗಲ್ಲ. ಚರಂಡಿಗಳಲ್ಲಿ ನೋಡಿದ್ರೆ ಅಷ್ಟು ಟ್ಯಾಕ್ಸ್ ಹಾಕ್ತೀವಿ, ಇಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಆದರೆ ಕ್ಲೀನ್ ಮಾಡೋರು ಬರೋಲ್ಲ, ಕಸ ಗುಡಿಸೋರು ಮೊದಲೇ ಬರೋಲ್ಲ. ಅಕಸ್ಮಾತ್ ಬಿಡ್ತಿದ್ರು ಎತ್ತಾಕೊಡಿ ಲಾಕ್ ಮಾಡಿದ್ರೆ ಬೇರೆ ಗಾಡಿ ಬರುತ್ತೆ ಅಂತಾರೆ. ಆ ಗಾಡಿ ಬರೋಲ್ಲ. ವಾರಕ್ಕೆ 15 ದಿನಕ್ಕೆ ಒಂದು ಸಲ ಬರ್ತಾರೆ. ಬಂದ್ಬಿಟ್ಟು ಕಾಸು ಕೊಡಿ ಎತ್ತಾಕೊಂಡು ಹೋಗ್ತೀವಿ ಅಂತಾರೆ. ಯಾವ ರಾಜಕೀಯ ಬಂದ್ರೂ ಇದೇ ಥರ ಇರುತ್ತೆ. ಜನರು ಸ್ಪಾನ್ಸರ್ ಇದಾಗಲ್ಲ. ಬಸ್ ಫ್ರೀ ಅಂದರು ಬಸ್ ಫ್ರೀ ಮಾಡಿ ತಿರ್ಗಿ ಜನಗಳ ತಲೆ ಮೇಲೇ ಎಲ್ಲ ಹಾಕ್ತಾರೆ. ಎಲ್ಲ ಬೆಳೆಗಳು ರೇಟ್ ಜಾಸ್ತಿ ಮಾಡಿದ್ರು ಕೂಡ ಕಮ್ಮಿ ಅಂತೂ ಮಾಡಲ್ಲ. ಎಲ್ಲ ನಮ್ಮ ತಲೆಗಳ ಮೇಲೆ ಬರೋದು. ಜನಗಳು ಉಪಯೋಗಿಸ್ಕೊಳಲ್ಲ. ಫ್ರೀ ಕೊಟ್ಟವರೇ ಓಡಾಡ್ತೀವಿ. ಅದು ನಮ್ಮ ತಲೆ ಮೇಲೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಜನರಿಗೆ ಕಿದ್ದಾಗ ಯಾವ ಕಾಯ್ದೆಗೆ ಹೋಗಿ ಕೂಡ ಬೇರೆ ಕಡೆ ನಾವು 500 ರೂಪಾಯಿ ಕೊಟ್ಟು ತಗೊಳ್ಳೋದು, ಅಲ್ಲಿ 150-100 ರೂಪಾಯಿ ಮೆಡಿಸಿನ್ ಸಿಗೋದು. ಇವಾಗ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಮೆಡಿಸಿನ್ ಎಲ್ಲೂ ಸಿಗೋದಿಲ್ಲ. ಒಂದು ಪಬ್ಲಿಕ್ ಈಗಾಗಲೇ ಈ ಸರ್ಕಾರ ಯಾವಾಗ ಹೋಗುತ್ತೆ ಅಂತ ತುಂಬ ಕಾತರಿಂದ ಕಾಯ್ತಾ ಇದ್ದಾರೆ. ಈಗಾಗಲೇ 2 ವರ್ಷ ಇಂಥ ಕ್ಷೇತ್ರದಲ್ಲಿಲ್ಲ ಅಂತ ಇಲ್ಲ. ಆಕಾಶದಿಂದ ಹಿಡಿದು ಪಾತಾಳದವರೆಗೂ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಇವರು ಭ್ರಷ್ಟಾಚಾರನೂ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಬೆಲೆ ಏರಿಕೆ ಮಾಡ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಈಗಾಗಲೇ ಮಾಡಿದ್ದಾರೆ. ಇದನ್ನೇ ತಡ್ಕೊಳಕ್ಕಾಗ್ತಾ ಇಲ್ಲ ಜನ. ಈಗ ಇನ್ನೆಲ್ಲಿ ಹೊಸದಾಗಿ ಸಿಗುತ್ತೆ ಜಾಗ ಹುಡುಕ್ತಾ ಇದ್ರು, ಕಾಣಿಸ್ತು. ಎಲ್ಲಿ ಸಿಕ್ತು? ಟ್ರಾಫಿಕ್ ವಿಭಾಗದಲ್ಲಿ ಸಿಕ್ಕಿದೆ. ಈ ಟೋಯಿಂಗಿಂದ ಗೊತ್ತಿದೆ ಎಷ್ಟು ಜನ ಟೋಯಿಂಗಲ್ಲಿ ಸಾಮಾನ್ಯ ಜನರಿಗೆ ಇವರು ರೋಲ್ ಕಾಲ್ಗಳು ಮಾಡ್ತಾಯಿದ್ರು. ಆಮೇಲೆ ಪೊಲೀಸರು ಬರೀ ಬಿಲ್ಗಳು ಹಾಕೋದಿರಲಿ ಹಂಗೇ ವಸೂಲಾತಿಗಳು ಮಾಡ್ತಾಯಿದ್ರು. ಖಾಸಗಿ ಏಜೆನ್ಸಿಗಳಿಗೆಲ್ಲ ಕೊಟ್ಟು ನೀವು ಜನರಿಗೂ ಗೊತ್ತಿದೆ, ಮಾಧ್ಯಮಗಳಲ್ಲೂ ಕೂಡ ನೀವು ಪ್ರಸಾರ ಮಾಡಿದ್ದೀರಿ. ಖಾಸಗಿ ಕಂಪ್ನಿಗಳಿಗೆ ಕೊಟ್ಟು ಆ ಟೋಯಿಂಗನ್ನು ಎತ್ತಿಸಿ ಗಾಡಿಗಳಿಗೆ ಡ್ಯಾಮೇಜ್ ಮಾಡಿಸಿ, ಆಮೇಲೆ ಆ ಖಾಸಗಿ ಕಂಪ್ನಿಗಳು ಎಷ್ಟು ದೌರ್ಜನ್ಯ ಮಾಡಿ ಗಾಡಿಗಳನ್ನ ಎತ್ತಾಕೊಂಡು ಹೋಗಿ ಜನರಿಗೆ ತೊಂದರೆ ಕೊಡ್ತಾಯಿದ್ರು. ಮತ್ತು ಆ ಟೋಯಿಂಗಿಗೂ ಈಗ ವಿಪರೀತ ಬೆಲೆ ಏರಿಕೆ ಕೂಡ ಮಾಡ್ತಾ ಇದ್ದಾರೆ ಅಂತ ಕೇಳಿಬರ್ತಾ ಇದೆ. ಇದರಿಂದ ಜನಸಾಮಾನ್ಯರು ನರಳಾಟ ಇದೆ. ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವತ್ತು ತೊಲಗುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ. ಹೊರೆಯಲ್ಲ ಮೇಡಮ್, ರಸ್ತೆ ಬಗ್ಗೆ ದಯವಿಟ್ಟು ಏನು ಕೇಳೋಕ್ಕೆ ಹೋಗಬೇಡಿ ಮಾಧ್ಯಮದವ್ರು. ಯಾಕೆ ಗೊತ್ತಾ, ಗಾಡೀಲಿ ಏನಾದರೂ ಹೋಗ್ತಾ ಇದೀವಿ ಅಂದರೆ ಮನೆಗೆ ನಾವು ವಾಪಸ್ ಹೋಗ್ತೀವ, ಅದು ಖಂಡಿತವಾಗಿ ನಮ್ಗೆ ಅನುಮಾನ ಕಾಡುತ್ತೆ. ಏನು ಟೋಯಿಂಗ್ ಅನ್ನೋ ಒಂದು ಕರಾಳ ದಂಧೆ ಇದೆ, ಆ ದಂಧೆಗೆ ಪ್ರೋತ್ಸಾಹ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬಂದಿದೆ ಅಥವಾ ಶಾಸನ ನಿರ್ಮಾಣ ಮತ್ತೆ ತಂದಿದೆ. ಇದ್ರ ಮೂಲಕ ಏನಾಗುತ್ತೆ, ಜನಸಾಮಾನ್ಯರಿಗೆ ಸಾಕಷ್ಟು ಈಗ ಅವರೆಲ್ಲ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ. ರೋಡ್ ಟ್ಯಾಕ್ಸ್ ಕಟ್ಟಿದ ಸಂದರ್ಭದಲ್ಲಿ ನಾವೆಂಗೆ ಒಂದು ಮೂಲಭೂತ ಒಂದು ಸೌಕರ್ಯಗಳು ಕೇಳ್ತೀವಿ ಬದುಕೋದಕ್ಕೆ.